ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಅಪಾರ ಅಭಿಮಾನಿಗಳನ್ನು ಹೊಂದಿರೋ ಕನ್ನಡದ ಸ್ಟಾರ್ ನಟ ಸದ್ಯ ಪ್ರಕರಣವೊಂದರ ಸಂಬಂಧ ಜೈಲಲ್ಲಿರೋ ದರ್ಶನ್ ತೂಗುದೀಪ್ ಯಾವಾಗ ರಿಲೀಸ್ ಆಗಬಹುದು ಅನ್ನೋ ಪ್ರಶ್ನೆ ಅಭಿಮಾನಿಗಳಲ್ಲಿತ್ತು. ಇದೇ ವರ್ಷ ಇನ್ನು ಕೆಲವೇ ತಿಂಗಳುಗಳಲ್ಲಿ ದರ್ಶನ್ ರಿಲೀಸ್ ಆಗೋ ಬಗ್ಗೆ ಸುದ್ದಿಗಳು ಬರ್ತಾ ಇದೆ. ಯಾರೂ ಈ ಬಗ್ಗೆ ಅಧಿಕೃತ ಮಾಹಿತಿ ಕೊಟ್ಟಿಲ್ವಲ್ಲ, ಹೇಗೆ ಇಷ್ಟು ಕ್ಲಿಯರ್ ಆಗಿ ದರ್ಶನ್ ರಿಲೀಸ್ ಆಗ್ಬೋದು ಅನ್ನೋ ವಿಚಾರ ಮುನ್ನೆಲೆಗೆ ಬಂದಿದೆ ಅನ್ನೋ ಪ್ರಶ್ನೆ ಕೆಲವರಲ್ಲಿ ಇರಬಹುದು. ಆದರೆ ದರ್ಶನ್ ಸಿನಿಮಾ ನಟ ಆಗಿದ್ದು ಸಿನಿಮಾ ವಲಯದಿಂದಲೇ ಈ ಮಾತು ಬರ್ತಾ ಇರೋದ್ರಿಂದ ಬಹುಶಃ ಸದ್ಯದಲ್ಲೇ ರಿಲೀಸ್ ಗ್ಯಾರಂಟಿ ಅನ್ನೋ ವಾತಾವರಣ ಸೃಷ್ಟಿಯಾಗಿದೆ. ಈ ಬಗ್ಗೆ ಈಗಾಗಲೇ ಹಲವರು ಹೇಳಿದ್ದಾರೆ. ಮತ್ತೆ ಈ ಸುದ್ದಿ ಮುನ್ನೆಲೆಗೆ ಬಂದಿದ್ದು ಯಾಕೆ ಅನ್ನೋದರ ಡೀಟೇಲ್ಸ್ ಕೊಡ್ತೀವಿ. ಸದ್ಯ ದರ್ಶನ್ ರಿಲೀಸ್ ಬಗ್ಗೆ ಮಾತನಾಡಿರೋದು ಕನ್ನಡದ ಹೆಸರಾಂತ ನಿರ್ದೇಶಕ ಓಂ ಪ್ರಕಾಶ್ ರಾವ್. ದರ್ಶನ್ ಜೊತೆ ಹಲವು ಸಿನಿಮಾ ಮಾಡಿರೋ ಅವರು ಈಗ ಈ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ. ತಮ್ಮ ಭೀಮಾ ತೀರದಲ್ಲಿ ಚಿತ್ರ ಮರು ಬಿಡುಗಡೆ ಆಗಲಿದ್ದು ಆ ಪ್ರಯುಕ್ತ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತಾಡ್ತಾರೆ. ಜೂನ್ ಜುಲೈ ಒಳಗೆ ದರ್ಶನ್ ಜೈಲಿಂದ ಹೊರಗೆ ಬರ್ತಾರೆ. ಇನ್ನು 3-4 ತಿಂಗಳಲ್ಲಿ ಅವರು ಬರೋದು ಪಕ್ಕ, ಆ ನಂಬಿಕೆ ನನಗೆ ಇದೆ ಅಂತ ಹೇಳಿದ್ದಾರೆ. ಈ ರೀತಿ ನಾನು ಮೊದಲು ತುಂಬಾ ಸಿನಿಮಾಗಳಿಗೆ ಹೇಳಿದ್ದೆ, ಈ ಸಿನಿಮಾ ಓಡಲ್ಲ ಬಿಟ್ಬಿಡಿ ಅಂತೆಲ್ಲ ಹೇಳಿದ್ದೆ. ಅದು ಹಾಗೆಯೇ ಆಗಿತ್ತು. ದೊಡ್ಡ ಲೆವೆಲ್ನಲ್ಲಿ ಹಿಟ್ ಆಗುತ್ತೆ ಅಂತ ಹೇಳಿದ್ದು ಕೂಡ ಹಾಗೆ ನಡೆದಿತ್ತು ಅಂತ ಓಂ ಪ್ರಕಾಶ್ ರಾವ್ ಹೇಳಿದ್ದಾರೆ. ಇಷ್ಟೊಂದು ಕರಾರುವಕ್ಕಾಗಿ ಜೂನ್ ಜುಲೈ ಅಂತ ಹೇಳ್ತಾ ಇರುವಾಗ ಬಿಡುಗಡೆ ಆಗೋದು ಆಲ್ಮೋಸ್ಟ್ ಪಕ್ಕ ಇರ್ಬೋದು ಅಂತ ಅನ್ನಿಸ್ಕೊಳ್ತಾ ಇದೆ. ಅಂದಹಾಗೆ ಈ ವಿಚಾರದ ಕುರಿತಂತೆ ನಿರೀಕ್ಷೆ ಹೆಚ್ಚಾಗುವುದಕ್ಕೆ ಓಂ ಪ್ರಕಾಶ್ ರಾವ್ ಹೇಳಿಕೆ ಮಾತ್ರ ಕಾರಣ ಅಲ್ಲ. ಕೆಲವೇ ದಿನಗಳ ಹಿಂದೆ ಹಿರಿಯ ನಟ ರವಿಚಂದ್ರನ್ ಅವರು ಕೂಡ ಇದೇ ಮಾತನ್ನ ಹೇಳಿದ್ರಿಂದ ದರ್ಶನ್ ರಿಲೀಸ್ ಬಗ್ಗೆ ನಿರೀಕ್ಷೆಗಳು ಹೆಚ್ಚಾಗ್ತಾ ಇದೆ. ದರ್ಶನ್ ಹುಟ್ಟುಹಬ್ಬದ ಮರುದಿನ ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗಿದ್ದ ಅವರು ನೋಡ್ತಾ ಇರಿ, ದರ್ಶನ್ ಇನ್ನೆರಡು ತಿಂಗಳಲ್ಲಿ ಆಚೆ ಬರ್ತಾರೆ ಅಂತ ಹೇಳಿದ್ರು. ರವಿಚಂದ್ರನ್ ಮಾತಾಡ್ತಾ ಇದ್ದ ವೇಳೆ ಅಭಿಮಾನಿಗಳು ಡಿ ಬಾಸ್ ಅಂತ ಘೋಷಣೆ ಹಾಕಿದ್ರು. ಅದಕ್ಕೆ ಪ್ರತಿಕ್ರಿಯೆ ನೀಡಿದ್ದ ಅವರು, ಡಿ ಬಾಸ್ 2 ತಿಂಗಳಲ್ಲಿ ಆಚೆ ಬರ್ತಾರಂತೆ, ಈ ಬಾಯಲ್ಲಿ ಹೇಳ್ತಾ ಇದ್ದೀನಿ ಬರ್ತಾರೆ, ನಿಮಗೆಲ್ಲ ಅವನು ಡಿ ಬಾಸ್, ನನಗೆ ಮಗ, ನೆನಪಿಟ್ಕೊಳ್ಳಿ ಇದೆಲ್ಲ ಕೆಟ್ಟಗಳಿಗೆ ಅಷ್ಟೇ, ಕೆಟ್ಟಗಳಿಗೆ ಮನುಷ್ಯನನ್ನ ಕುಗ್ಗಿಸುತ್ತೆ, ಅದೇ ಸಮಯ ಒಂದಲ್ಲ ಒಂದು ದಿನ ಮೇಲಕ್ಕೂ ಎತ್ತಲೇಬೇಕು, ಅವರನ್ನ ಎದೆಯಲ್ಲಿ ಇಟ್ಟು ಪೂಜಿಸಿ ಎಲ್ಲದಕ್ಕೂ ಕಾಯಬೇಕು ಅಂತ ಹೇಳಿದ್ರು. ಈ ಎರಡೂ ಹೇಳಿಕೆಗಳು ದರ್ಶನ್ ರಿಲೀಸ್ ಆಲ್ಮೋಸ್ಟ್ ಕನ್ಫರ್ಮ್ ಅನ್ನೋದನ್ನ ಹೇಳ್ತಾ ಇದೆ. ಯಾಕಂದ್ರೆ ದರ್ಶನ್ ಸಿನಿಮಾ ಇಂಡಸ್ಟ್ರಿಗೆ ಸಂಬಂಧಪಟ್ಟವರಾಗಿರೋದ್ರಿಂದ ಅವರ ಬಗ್ಗೆ ಇಂಡಸ್ಟ್ರಿ ಒಳಗೆ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ರಿಲೀಸ್ ಯಾವಾಗ ಅನ್ನೋ ವಿಚಾರದ ಬಗ್ಗೆ ಕೂಡ ಹಿಂಟ್ ಸಿಕ್ಕಿದ್ರೆ ಅದು ಸಿನಿಮಾ ಸರ್ಕಲ್ ಒಳಗೆ ಖಂಡಿತ ಎಲ್ಲರನ್ನೂ ತಲುಪಿರುತ್ತೆ. ಆದ್ರಿಂದ ಇಬ್ಬರು ಹಿರಿಯರಿಂದ ಈ ಮಾತು ಬಂದಿರೋದ್ರಿಂದ ಅಭಿಮಾನಿಗಳಿಗೆ ಸಂತಸ ಹೆಚ್ಚಾಗ್ತಾ ಇದೆ. ಇನ್ನು ನಟ ನಿರ್ದೇಶಕರು ಮಾತ್ರವಲ್ಲದೆ ಕೆಲ ಜ್ಯೋತಿಷಿಗಳು ಕೂಡ ಮುಂದಿನ 6 ತಿಂಗಳ ಒಳಗೆ ದರ್ಶನ್ ಬಿಡುಗಡೆ ಆಗ್ತಾರೆ ಅನ್ನೋ ಮಾತನ್ನ ಹೇಳಿದ್ರು. ಇದು ಕೂಡ ಅಭಿಮಾನಿಗಳಿಗೆ ಖುಷಿ ತರಿಸಿತ್ತು. ಆದರೆ ಕೋಡಿಶ್ರೀ ಸ್ವಾಮಿಗಳು ಮಾತ್ರ ಈ ವಿಚಾರದ ಕುರಿತಂತೆ ಬೇರೆ ರೀತಿಯ ಹೇಳಿಕೆಯನ್ನ ನೀಡಿದ್ರು. ದರ್ಶನ್ ರಿಲೀಸ್ ಕುರಿತಂತೆ ಅವರ ಬಳಿ ಕೇಳಿದಾಗ ನಟ ದರ್ಶನ್ ಜೈಲು ವಾಸದ ಅಂತ್ಯ ಯಾವಾಗ ಅನ್ನೋದು ಯಾರಿಗೂ ಊಹಿಸಲಾಗ್ತಾ ಇಲ್ಲ. ಯಾಕಂದ್ರೆ ಈ ಪ್ರಕರಣದ ವಿಚಾರಣೆ ಇನ್ನೂ ಟ್ರಯಲ್ ಹಂತದಲ್ಲೇ ಇದೆ. ಹೀಗಾಗಿ ಪ್ರಕರಣ ನ್ಯಾಯಾಲಯದಲ್ಲಿದೆ, ನಾವು ಮಾತಾಡೋದು ಸರಿಯಲ್ಲ ಅಂತ ಹೇಳಿದ್ರು. ಆನಂತರ ದರ್ಶನ್ ಮೊದಲು ಜೈಲಿಂದ ಹೊರಬರಲಿ, ಆನಂತರ ಅವರ ರಾಜಕೀಯ ಭವಿಷ್ಯದ ಬಗ್ಗೆ ಮಾತಾಡ್ತೀನಿ ಅಂತ ಮಾರ್ಮಿಕವಾಗಿ ಹೇಳಿದ್ರು. ಇದನ್ನ ಕೇಳಿ ಹಾಗಿದ್ರೆ ಸದ್ಯಕ್ಕೆ ಬಿಡುಗಡೆ ಆಗೋದಿಲ್ವಾ ಅನ್ನೋ ಚರ್ಚೆ ನಡೆದಿತ್ತು. ಆದ್ರೆ ಈಗ ಸಿನಿಮಾ ಇಂಡಸ್ಟ್ರಿಯೊಳಗಿಂದಲೇ ಬಲವಾಗಿ ಈ ಸುದ್ದಿ ಬರ್ತಾ ಇರೋದ್ರಿಂದ ರಿಲೀಸ್ ಆಲ್ಮೋಸ್ಟ್ ಕನ್ಫರ್ಮ್ ಎನ್ನಿಸ್ಕೊಳ್ತಾ ಇದೆ. ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ನಲ್ಲಿ ಹೇಳಿ.